ಹಲೋ ಗೈಸ್, ನಮಸ್ಕಾರ ಎಲ್ರಿಗೂ. ಈ ವಿಡಿಯೋದಲ್ಲಿ ಐ ಆಮ್ ಗೋಯಿಂಗ್ ಟು ಅನ್ಬಾಕ್ಸ್ ಒನ್ ನ್ಯೂ ಪ್ರಾಡಕ್ಟ್ ಗೈಸ್. ಗೈಸ್, ಅದೇ DJI ಮೈಕ್ ಮಿನಿ. ಸೊ ನಾನು ಇಷ್ಟು ದಿನ ಏನು ಕಂಟೆಂಟ್ ಅಪ್ಲೋಡ್ ಮಾಡಿದ್ದೀನಿ ಅದು ಯಾವುದೂ ನಾನು ಎಕ್ಸ್ಟರ್ನಲ್ ಮೈಕಿಂದ ರೆಕಾರ್ಡ್ ಮಾಡ್ತಿರ್ಲಿಲ್ಲ ಗೈಸ್. ನನ್ನ ಹತ್ರ ಒಂದು ಹೆಡ್ಸೆಟ್ ಇದೆ, ಅದ್ರದ್ದು ಮೈಕ್ ಏನಿದೆ ಅದರಲ್ಲೇ ರೆಕಾರ್ಡ್ ಮಾಡಿ, ಅಥವಾ ಈ ನನ್ನ ಆ್ಯಕ್ಷನ್ ಕ್ಯಾಮ್ರಾ ಏನಿದೆ ಅದ್ರ ಇನ್ಬಿಲ್ಟ್ ರೆಕಾರ್ಡ್ ಆಗಿದ್ದನ್ನೇ ನಾನು ಡೈರೆಕ್ಟಾಗಿ ಅಪ್ಲೋಡ್ ಮಾಡ್ತಿದ್ದೆ ಗೈಸ್. ಸೊ ತುಂಬ ದಿನದಿಂದ ಅನ್ಕೊತಿದ್ದೆ ನಾನೊಂದು ಮೈಕ್ ತೊಗೊಬೇಕು ಅಂತ. ಫೈನಲಿ DJI ಮೈಕ್ ಮಿನಿ ತೊಗೊಂಡಿದ್ದೀನಿ. ನಾನು ತುಂಬ ರಿಸರ್ಚ್ ಮಾಡಿ, ತುಂಬ ರಿವ್ಯೂಸ್ಗಳೆಲ್ಲ ನೋಡಿ ಯಾವುದು ಬೆಟರ್ ಅಂತ ಇದನ್ನು ತೊಗೊಂಡಿದ್ದೀನಿ ಗೈಸ್. ಸೊ ಹೊಸ್ದಾಗಿ ಯಾರು ಬಿಗಿನರ್ಸ್ ಕಂಟೆಂಟ್ ಕ್ರಿಯೇಟರ್ಗಳಿರ್ತಾರೆ ಅವ್ರಿಗೆ ನಾನು ಇದನ್ನು ಸಜೆಸ್ಟ್ ಮಾಡಲ್ಲ. ಏನಕ್ಕಪ್ಪ ಅಂತ ಅಂದರೆ ಇದು ಸ್ವಲ್ಪ ಟೂ ಕಾಸ್ಟ್ಲಿ ಗೈಸ್. 10,000 ಅಂತ ಅಂದರೆ ಹೊಸ್ದಾಗಿ ಬಂದಿರೋರಿಗೆ ತುಂಬಾ ಕಷ್ಟನೇ. 10,000 ಏನು ಸುಲಭ ಅಲ್ಲ. ಬಟ್ ನಾನು ಏನೋ ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ, ಮುಂದೇನೋ ಇನ್ವೆಸ್ಟ್ ಮಾಡಬೇಕಲ್ಲ ಅಂತ. ಸೊ ಲೆಟ್ಸ್ ಸಿ ಗೈಸ್, ಲೆಟ್ಸ್ ಅನ್ಬಾಕ್ಸ್ ದಿಸ್ ಮೈಕ್. ಆಲ್ರೆಡಿ ಅಮೆಝಾನ್ ಪ್ಯಾಕೇಜೆಲ್ಲ ಎಸ್ಬಿಟ್ಟಿದ್ದೀನಿ ಗೈಸ್. ಸೊ ಇದೊಂದು ಮಾತ್ರ ಉಳಿದಿದೆ. ಫಸ್ಟ್ ಇದೇ ಥರ ಒಂದು ಬಾಕ್ಸು. ಸೊ ಇದನ್ನು ಓಪನ್ ಮಾಡಿದ್ರೆ ಗೈಸ್ ನಿಮಗೆ ಒಂದು ಬ್ಯಾಗ್ ಸಿಗುತ್ತೆ. ಇದ್ರದ್ದು ಒಂದು ಕವರ್ ಇತ್ತು, ಅದನ್ನು ತೆಗೆದು ಎಸ್ತಿದ್ದೀನಿ. ಇಲ್ಲಿ ತನಕ ಆಲ್ರೆಡಿ ಓಪನ್ ಮಾಡಿದೆ ಗೈಸ್. ಈ ಪೌಚ್ ಮಾತ್ರ ತುಂಬ ಎಕ್ಸ್ಪೆನ್ಸಿವ್ ಆ್ಯಂಡ್ ಕ್ಲಾಸಿಕ್ ಆಗಿದೆ ಗೈಸ್. ಲುಕ್ ಮಾತ್ರ ಕ್ಲಾಸಿಕ್. ಏನೇನು ಕೊಟ್ಟಿದ್ದಾರೆ ಅಂದರೆ ಗೈಸ್, ಕ್ಯಾಮ್ರಾ ಕನೆಕ್ಟ್ ಮಾಡೋ ಒಂದು ವೈರು, ಹಾಗೆ ಮೈಕ್ಗೆ ಮುಂದೆ ನಾಯ್ಸ್ ಕ್ಯಾನ್ಸಲೇಷನ್ ಗೀಗು, ಅದಾದಮೇಲೆ ಫೈನಲಿ ಮೈಕ್ ಗೈಸ್. ಇದೊಂದು ಕೇಜ್ ಕೊಟ್ಟಿದ್ದಾರೆ, ಇನ್ಬಿಲ್ಟ್ ಚಾರ್ಜರ್ ಇರುತ್ತೆ ಇದರಲ್ಲಿ. ಲೆಟ್ಸ್ ಸಿ ಹೆಂಗಿರುತ್ತೆ ಅಂತ. This is the mic. See the package. ಏನಕ್ಕೆ 10,000 ಅಂತ ಕೇಳ್ತಿರಲ್ಲ, see the look guys. ಹಿಂಗಿದೆ. ಇದರಲ್ಲಿ ನಿಮಗೆ ಒಂದು ರಿಸೀವರು, ಹಾಗೆ 2 ಮೈಕು ಮತ್ತು ಇನ್ನೊಂದು ಮೊಬೈಲ್ ಕನೆಕ್ಟರ್ ಕೂಡ ಸಿಗುತ್ತೆ. ಸೊ ನೀವೇನಾದರೂ ಮೊಬೈಲಲ್ಲಿ ವ್ಲಾಗ್ ಅಥವಾ ಏನಾದರೂ ರೆಕಾರ್ಡ್ ಮಾಡ್ತಿದ್ದೀರಾ ಅಂತ ಅಂದರೆ ನೀವು ಈ ರಿಸೀವರ್ಗೆ ಡೈರೆಕ್ಟಾಗಿ ಮೊಬೈಲ್ ಕನೆಕ್ಟರ್ನ ಕನೆಕ್ಟ್ ಮಾಡಿ ನೀವು ರೆಕಾರ್ಡ್ ಮಾಡ್ಬೋದು ಗೈಸ್. ಲೆಟ್ಸ್ ಓಪನ್ ದ ಮೈಕ್ ಗೈಸ್. ಸಿ ಮೈಕ್ ಮಿನಿ ಇದು ಹೀಗಿದೆ. ಸೊ ಈ ಒಂದು ಲೈಟ್ ಆನ್ ಆಗಿದ್ದರೆ ಇದು ನಾಯ್ಸ್ ಕ್ಯಾನ್ಸಲೇಷನ್ ಆಗುತ್ತೆ ಅಂತೆ. ಇದು ಆನ್ ಆ್ಯಂಡ್ ಆಫು. ನಮ್ಮ DJI ಈ ಆ್ಯಕ್ಷನ್ ಕ್ಯಾಮ್ರಾ ಏನಿದೆ ಇದಕ್ಕೆ ಎಕ್ಸ್ಟ್ರಾ ನಾವೇನು ರಿಸೀವರ್ ಹಾಕುವಂಥ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಮೈಕೆ ಕನೆಕ್ಟ್ ಆಗುತ್ತೆ. ಈ ಮೈಕಲ್ಲೇ ಡೈರೆಕ್ಟಾಗಿ ಮಾತಾಡ್ಬೋದು. ಲೆಟ್ಸ್ ಟೆಸ್ಟ್. ಗೈಸ್ ಕನೆಕ್ಟ್ ಆಗಿದೆ ಇವಾಗ ಡೈರೆಕ್ಟಾಗೇ. ನಾನು ಇವಾಗ ಇದರಲ್ಲೇ ಮಾತಾಡ್ತಿದ್ದೀನಿ. ನಿಮಗೆ ಕೇಳಿಸ್ಬೋದು ನನ್ನ ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ. ಹಾಯ್ ಗೈಸ್, ಹಲೋ. ಎಲ್ಲಿಗಾದರೂ ಹೋಲ್ಡ್ ಮಾಡ್ಬೋದು, ಈ ಥರ ಹೋಲ್ಡ್ ಮಾಡಿಕೊಂಡು ನೀವು ಮಾತಾಡ್ಬೋದು. ಹಲೋ 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 ಹಲೋ. ನೀವು ಮತ್ತೊಂದು ಸಲ ಬಂಡವಾಳ ಹಾಕೋದು ಬೇಡ, ಒಂದೇ ಸಲ ತೊಗೊತೀನಿ ಅಂತಂದರೆ ನೀವು ಡೈರೆಕ್ಟಾಗಿ ಇದಕ್ಕೆ ಹೋಗ್ಬೋದು ಗೈಸ್. ಐ ಸಜೆಸ್ಟ್ ದಿಸ್. ನಿಮಗೆ ಇನ್ನೊಂದು ಬರುತ್ತೆ ಇದರಲ್ಲೇ, ಹಾಲಿಲ್ಯಾಂಡ್ ಲಾರ್ಕ್ M2 ಅಂತ. ಸೊ ನನಗೇನೋ ನಾನು ನೋಡಿರೋ ರಿವ್ಯೂಗಳ ಪ್ರಕಾರ ಮತ್ತು ಯೂಸ್ ಮಾಡ್ತಿರೋದ್ರ ಪ್ರಕಾರ ಐ ಥಿಂಕ್ ದಿಸ್ ಒನ್ ಈಸ್ ಬೆಟರ್ ಗೈಸ್. ಏನಕ್ಕಂತ ಅಂದರೆ ಇದರಲ್ಲಿ ರೇಂಜ್ ಕ್ವಾಲಿಟಿನೂ ದೂರ ಎಷ್ಟು ದೂರದಲ್ಲಿ ನೀವು ರೆಕಾರ್ಡ್ ಮಾಡ್ತೀರಾ ಅದನ್ನು ಕೂಡ ಜಾಸ್ತಿ ಇದೆ. ಹಾಗೆ ನಿಮಗೆ ಈಸಿ, ಏನೇ ಆನ್ ಆ್ಯಂಡ್ ಆಫ್ ಮಾಡಬೇಕಾದ್ರೂ ನಿಮಗೆ ಗೈಸ್ ಇಲ್ಲೊಂದು ಬ್ಲೂ ಲೈಟ್ ಬರ್ತಿದೆಯಲ್ಲ, ಇದು ಆನ್ ಆಗಿದ್ದರೆ ಮತ್ತು ಕನೆಕ್ಟ್ ಆಗಿದ್ದರೆ, ಹಾಗೆ ಇಲ್ಲ ನಿಮಗೆ ಒಂದು ಕ್ರೀಮ್ ಲೈಟ್ ಬರುತ್ತೆ ಗೈಸ್. ಇದು ಆನ್ ಆಗಿದರೆ ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗಿದೆ ಅಂತ. ಇದನ್ನು ನಾಳೆ ನಾನು ಟೆಸ್ಟ್ ಮಾಡ್ತೀನಿ ಪಬ್ಲಿಕಲ್ಲಿ. ಲೆಟ್ಸ್ ಸಿ ಹೆಂಗೆ ವರ್ಕ್ ಆಗುತ್ತೆ ಅಂತ. ಬಟ್ ರಿವ್ಯೂಸಲ್ಲಿ ನೋಡಿದಾಗೆ ಎಲ್ಲ ನೋಡಿದ್ರೆ ಈ ಮೈಕ್ ತೊಗೊಂಡಾಗಿದೆ. ನೆಕ್ಸ್ಟ್ ಇನ್ನು ಒಳ್ಳೊಳ್ಳೆ ಕ್ವಾಲಿಟಿ ಕಂಟೆಂಟ್ಸ್ನ ನಾನು ಅಪ್ಲೋಡ್ ಮಾಡ್ತೀನಿ. ಸ್ಟೇ ಟ್ಯೂನ್ ಗೈಸ್ ಆ್ಯಂಡ್ ಸಬ್ಸ್ಕ್ರೈಬ್ ಇನ್ ಮೈ ಯೂಟ್ಯೂಬ್ ಚಾನಲ್. ಐ ಅಪ್ಲೋಡ್ ಮೈ ಕಂಟೆಂಟ್ ಇನ್ ಯೂಟ್ಯೂಬ್ ಆಲ್ಸೋ ಗೈಸ್. ಯೂಟ್ಯೂಬಲ್ಲೂ ನೋಡಿ, ಹಾಗೆ ಇನ್ಸ್ಟಾಗ್ರಾಮಲ್ಲೂ ಸಪೋರ್ಟ್ ಮಾಡಿ. ಒಳ್ಳೊಳ್ಳೆ ಕಂಟೆಂಟ್ನ ನಾನು ಅಪ್ಲೋಡ್ ಮಾಡ್ತೀನಿ ಇನ್ಮೇಲೆ.